ಸಚ್ಚಿತ್ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಪ್ರಪ್ರಥಮದಲ್ಲಿ ಭಾರತ ಮಾತೆಯ ದಿವ್ಯ ಪಾದಗಳಿಗೆ ನಮಸ್ಕರಿಸಿ, ಅಖಂಡ ಭಾರತ ಸಂಕಲ್ಪ ದಿನದ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂತಹ ಪರಮಪೂಜ್ಯರ ಪಾದಗಳಿಗೆ ಹಣೆಮಣಿದು, ಗಲಗಲಿಯ ಹಿಂದೂ ಹುಲಿಗಳೇ, ಇವತ್ತು ನಾವಿಲ್ಲಿ 73ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನ ಅಖಂಡ ಭಾರತದ ಸಂಕಲ್ಪಕ್ಕಾಗಿ ಸೇರಿದ್ದೇವೆ. ಸ್ವಾತಂತ್ರ್ಯೋತ್ಸವದ ಖುಷಿ ಒಂದು ಕಡೆ ಇದ್ರೆ, ದೇಶ ತುಂಡಾಯ್ತಲ್ಲ ಅಂತಕ್ಕಂಥ ಒಂದು ದುಃಖ ನಾವಿವತ್ತು ಅನುಭವಿಸ್ತಾ ಇದ್ದೀವಿ. ಬಂಧುಗಳೇ, ಇಡೀ ಜಗತ್ತಿಗೆ ಜಗದ್ಗುರುವಾಗಿ ಮೆರೆದಂತಹ ರಾಷ್ಟ್ರ ನನ್ನದು. ಜಗತ್ತಿನ ಎಲ್ಲ ದಿಕ್ಕಿನ ದೇಶಗಳಿಗೆ ಬೆಳಕಾಗಿ, ಜ್ಞಾನ ನಿಧಿಯಾಗಿ, ಜಗತ್ತನ್ನೇ ಬೆಳಗುವ ಶಕ್ತಿಯನ್ನು ಹೊಂದಿದಂತಹ ದೇಶ ನನ್ನದು. ಪುರಾತನ ಕ್ರಿಸ್ತ ಪೂರ್ವದಿಂದ ಹಿಡಿದು ಇವತ್ತಿನ ತನಕ ಅನೇಕ ಶಸ್ತ್ರಾಸ್ತ್ರ ದಾಳಿಗಳನ್ನು ಹಿಡಿದು ವೈಚಾರಿಕ ದಾಳಿಗಳನ್ನು ತಡೆದುಕೊಂಡು ಇವತ್ತಿಗೂ ಕೂಡ ತನ್ನ ಹಿರಿಮೆ ಗರಿಮೆಯನ್ನ, ತನ್ನ ಪುರಾತನ ಪರಂಪರೆಯನ್ನು ಉಳಿಸಿಕೊಂಡಿರತಕ್ಕಂತಹ ಜಗತ್ತಿನ ಏಕೈಕ ರಾಷ್ಟ್ರ ನನ್ನದು. ಹಿಂದಿನ ಪುರಾತನ ಕಾಲದ ಇಡೀ ಜಗತ್ತನ್ನೇ ಆಳಬೇಕು ಅಂತ ಮಹತ್ವಾಕಾಂಕ್ಷೆಯನ್ನು ಹೊಂದಿರತಕ್ಕಂತಹ ಗ್ರೀಕರು ಇವತ್ತಿಲ್ಲ, ಶಕರಿಲ್ಲ, ಹೂಣರು ಕೂಡ ಇವತ್ತು ಸಿಗ್ತಿಲ್ಲ. ಆದರೆ ಹಿಂದಿನ ಪರಂಪರೆಯನ್ನ ಇವತ್ತಿಗೂ ಉಳಿಸಿಕೊಂಡು ಇಂದಿಗೂ ಅದನ್ನು ಅನುಷ್ಠಾನ ಮಾಡಿಕೊಂಡು ಹೊಂಟಿರತಕ್ಕಂತಹ ಒಂದು ಧರ್ಮದ, ಒಂದು ರಾಷ್ಟ್ರದ ವಾರಸುದಾರರು ನಾವು ಅಂತ ಹೇಳಿ ನಾವು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗಿ. ಬಂಧುಗಳೇ, ಗ್ರೀಕ್ ರಾಜ ಅಲೆಕ್ಸಾಂಡರ್ನಿಂದ ಹಿಡಿದು ಇವತ್ತಿನ ಪಾಕಿಸ್ತಾನದ ಕುನ್ನಿ ಇಮ್ರಾನ್ ಖಾನನ ತನಕ ಅದೆಷ್ಟೋ ಜನ ಶಸ್ತ್ರ ಸೈನಿಕ ಆಕ್ರಮಣಗಳನ್ನು ತಡೆದುಕೊಂಡು ಇವತ್ತಿಗೂ ನಾವು ಅವರ ಎದುರಾಗಿ ಎದೆಯೊಡ್ಡಿ ನಿಂತು ಈ ರಾಷ್ಟ್ರವನ್ನು ಉಳಿಸಿಕೊಂಡಿದ್ದೀವಲ್ಲ, ಇದು ನನ್ನ ರಾಷ್ಟ್ರ, ಇದು ನನ್ನ ರಾಷ್ಟ್ರ. ಬಂಧುಗಳೇ, 1947 ಆಗಸ್ಟ್ 15ರ ಪೂರ್ವದ ಕಥೆ ನಾವೆಲ್ಲರೂ ಇಲ್ಲಿ ಸಂಘದ ಸ್ವಯಂ ಸೇವಕರು ಸೇರಿದ್ದೀವಿ. ಆ ಕಥೆಯನ್ನು ಕೇಳಿದರೆ ಸ್ವಾತಂತ್ರ್ಯ ಪೂರ್ವದ ಮುನ್ನಾ ದಿನ ನನ್ನ ದೇಶ ತುಂಡಾಯಿತು, ದೇಶ ವಿಭಜನೆಯಾಯಿತು, ಭಾರತ ಮಾತೆಯನ್ನ ಕತ್ತರಿಸಿ ತುಂಡು ಮಾಡಲಾಯಿತು. ಹೇಗೆ ನಡೀತಿದು? ಒಂದೇ ದಿನ ಒಂದೇ ರಾತ್ರಿ ಒಂದು ದೇಶ ತುಂಡಾಗುತ್ತಾ ಅಂತಂದ್ರೆ ಯಾರಾದ್ರೂ ನಂಬ್ತೀರಾ? ಇದು ಸಾಧ್ಯನೇ ಇಲ್ಲ. ಒಂದು ಮನೆಯನ್ನು ತುಂಡು ಮಾಡಬೇಕಾದ್ರೆ ಅನೇಕ ದಿನಗಳು ಬೇಕಾಗ್ತವೆ. ಅಣ್ಣ ತಮ್ಮ ಜಗಳಾಡಬೇಕು, ಅಪ್ಪ ಮಗ ಜಗಳಾಡಬೇಕು, ಹಿರಿಯರು ಕೂಡಬೇಕು, ಎಲ್ಲ ಆಗಬೇಕು, ಆಮೇಲೆ ಒಂದು ಮನೆಯನ್ನು ಪಾಲು ಮಾಡಿ ಕೊಡ್ತಾರೆ. ಆದರೆ ಒಂದು ದೇಶ ಒಂದೇ ದಿನ ಒಂದು ರಾತ್ರಿಯಲ್ಲಿ ತುಂಡಾಗತ್ತಾ? ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ತುಂಡಾಗುವ ಪ್ರಕ್ರಿಯೆ, ದೇಶ ವಿಭಜನೆಯನ್ನು ಮಾಡುವಂತಹ ಪ್ರಕ್ರಿಯೆ, ಇದು ಎಲ್ಲಿಂದ ಪ್ರಾರಂಭ ಆಯಿತು? ಬಂಧುಗಳೇ, ಇದು ಒಂದೇ ದಿವಸ ಒಂದೇ ರಾತ್ರಿ ನಡೆದಂತಹ ಕ್ರಿಯೆಯಲ್ಲ. ಭಾರತವನ್ನು ವ್ಯವಸ್ಥಿತವಾಗಿ ಸಂಚು ಮಾಡಿ ತುಂಡು ಮಾಡತಕ್ಕಂತಹ ಕ್ರಿಯೆ ನಡೀತಾ ಬಂತು. ಇದರಲ್ಲಿ ನಮ್ಮ ಹಿರಿಯರ ತಪ್ಪು ಕೂಡ ಇದೆ. ಬಂಧುಗಳೇ, ತುಷ್ಟೀಕರಣದ ರಾಜಕಾರಣ ಇದು ನಮಗೆ ಹೊಸದಲ್ಲ. ಸ್ವತಂತ್ರ ಪೂರ್ವದಲ್ಲಿಯೂ ಕೂಡ
ತುಷ್ಟೀಕರಣದ ರಾಜಕಾರಣ ನಡೀತಾ ಇತ್ತು. ಯಾರಿಗೋಸ್ಕರ ಈ ವಿಭಜನೆಯ ಒಂದು ಪರ್ವ ಪ್ರಾರಂಭವಾಯಿತು, ಇವತ್ತಿಗೂ ಕೂಡ ಅವರೇ ಕಾಶ್ಮೀರದಲ್ಲಿ ಕಲ್ಲು ಹೊಡಿತಾ ಇರೋದು, ಅವರೇ ಇವತ್ತಿಗೂ ಕಾಶ್ಮೀರದಲ್ಲಿ ರಕ್ತ ಹರಿಸ್ತಾ ಇರೋದು, ಅವರಿಂದಲೇ ಕಾಶ್ಮೀರದಲ್ಲಿ ಬಾಂಬುಗಳು ಸಿಡಿತಾ ಇರೋದು. ಯಾರಿಗೋಸ್ಕರ ಈ ಭಾರತದಲ್ಲಿ ಒಂದು ವಿಭಜನೆಯ ಪರ್ವ ಪ್ರಾರಂಭವಾಯಿತು, ಇವತ್ತಿಗೂ ಕೂಡ ಸ್ನೇಹಿತರೆ ಗೊತ್ತಿರಲಿ, 1947 ಆಗಸ್ಟ್ 14ರ ಮಧ್ಯರಾತ್ರಿ ದೇಶವನ್ನು ತುಂಡು ಮಾಡಿದಂಥವರು, ಕಾಶ್ಮೀರವನ್ನು ತುಂಡು ಮಾಡಿದಂಥವರು ಹೈದರಾಬಾದನ್ನ ಹೈದರಿಸ್ತಾನ್ ಮಾಡಲಿಕ್ಕೆ ಸಂಚನ್ನು ರೂಪಿಸಿದ್ದಾರೆ. ಇದು ನಮ್ಮ ಗುಪ್ತಚರ ಇಲಾಖೆ ಇವತ್ತು ಹೇಳ್ತಾ ಇದೆ. ಹೈದರಾಬಾದ್ ಇವತ್ತು ಹೈದರಿಸ್ತಾನ್ ಆಗಲಿಕ್ಕೆ ರೆಡಿಯಾಗಿ ನಿಂತಿದೆ. ಹಾಗಾದ್ರೆ ಈ ವಿಭಜನೆಯ ಪರ್ವ ಪ್ರಾರಂಭ ಆಗೋದು ಎಲ್ಲಿಂದ? ಮಹಾತ್ಮ ಗಾಂಧೀಜಿಯವರಿಗೆ ರಾಮನ ಭಕ್ತರವರು, ರಾಮನ ಭಜನೆ ಇಲ್ಲದೆ ನೀರು ಕೂಡ ಸೇವಿಸ್ತಿರ್ಲಿಲ್ಲ. ಅಂಥ ಮಹಾತ್ಮನಿಗೆ ಮುಸಲ್ಮಾನರು ಅಂತಂದ್ರೆ ಬಹಳ ಪ್ರೀತಿ. ರಘುಪತಿ ರಾಘವ ರಾಜಾರಾಮ್ ಭಜನೆಯನ್ನು ಹಾಡಬೇಕಾದ್ರೆ ಗಾಂಧೀಜಿಯವರಿಗೆ ಯಾವ ಯೋಚನೆಯಲ್ಲಿದ್ರೂ ಗೊತ್ತಿಲ್ಲ, ಪುಣ್ಯಾತ್ಮ. ಈ ಹಾಡು ನಾವು ಮಾತ್ರ ರಾಮನ ಮಾತ್ರ ಹಾಡಿದ್ರೆ ಮುಸಲ್ಮಾನರಿಗೆ ಎಲ್ಲಿ ಮನಸ್ಸಿಗೆ ನೋವಾಗುತ್ತೋ ಅಂತ ಹೇಳಿ ಆ ರಘುಪತಿ ರಾಘವ ರಾಜಾರಾಮ್ ಜೊತೆ ಈಶ್ವರ ಅಲ್ಲಾಹ ತೆರೆ ನಾಮ ಸೇರಿಸಿ ಆ ಭಜನೆಯನ್ನು ತುಂಡು ಮಾಡಿದರು. ತುಂಡು ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಯಿತು. ರಾಮನ ಭಜನೆಯನ್ನ ತುಂಡು ಮಾಡುವುದರ ಮುಖಾಂತರವಾಗಿ ಪ್ರಾರಂಭವಾದಂತಹ ಒಂದು ವಿಭಜನೆಯ ಪರ್ವ ಸ್ನೇಹಿತರೆ ಇವತ್ತಿಗೂ ಕೂಡ ಅವ್ರು ಯಾರಾದರೂ ರಘುಪತಿ ರಾಘವ ರಾಜಾರಾಮ್ ಹಾಡಿದ್ದು ಕೇಳಿದ್ರಿ? ಖಂಡಿತ ಹಾಡುವುದಿಲ್ಲ. ಯಾರಿಗೋಸ್ಕರ ಭಜನೆ ತುಂಡಾಯಿತು ಆ ಭಜನೆಯನ್ನು ಅವರು ಇವತ್ತಿಗೂ ಹಾಡಿಲ್ಲ. ನಂತರದ ಸರದಿ ಧ್ವಜದ ವಿಭಜನೆ. ಇನ್ನು ದೇಶಕ್ಕೆ ಸ್ವತಂತ್ರ ಬಂದು ಬಿಡ್ತೈತಿ. ಸ್ವತಂತ್ರ ಬಂದ ಮೇಲೆ ನಮ್ಮ ದೇಶಕ್ಕೆ ಒಂದು ಧ್ವಜ ಬೇಕು, ಆ ಧ್ವಜ ಎಂಥದಿರಬೇಕು ಅಂತ ಹೇಳಿ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಆವಾಗ ಮಹಾತ್ಮ ಗಾಂಧೀಜಿಯವರು 8 ಜನರ ಒಂದು ಸಮಿತಿಯನ್ನ ಮಾಡ್ತಾರೆ. ಆ 8 ಜನ ಇಡೀ ದೇಶದಲ್ಲಿ ತಿರುಗಾಡಿ ನಮ್ಮ ದೇಶಕ್ಕೆ ಎಂಥ ಧ್ವಜ ಬೇಕು ಅಂತ ಹೇಳಿ ಸಮೀಕ್ಷೆಯನ್ನು ಮಾಡಿಕೊಂಡು ಬರ್ತಾರೆ. ಸಮೀಕ್ಷೆಯನ್ನು ಮಾಡಿಕೊಂಡು ಬಂದು ಅವರು ಒಂದು ತೀರ್ಪು ಕೊಡ್ತಾರೆ. ಈ ದೇಶದ ಜನ ಬಯಸ್ತಾ ಇದ್ದಾರೆ, ಈ ದೇಶಕ್ಕೆ ಕೇಸರಿ ಭಗವಾ ಧ್ವಜ, ರಾಷ್ಟ್ರಧ್ವಜ ಆಗಬೇಕು ಅಂತ ಹೇಳಿ ಬಹುಸಂಖ್ಯಾತರೆಲ್ಲ ಬಯಸ್ತಾ ಇದ್ದಾರೆ ಅಂತ ಹೇಳಿ ತೀರ್ಪನ್ನು ಕೊಡ್ತಾರೆ 8 ಜನರ ಸಮಿತಿ. ಬಂಧುಗಳೇ, ಆ 8 ಜನರ ಸಮಿತಿ ಕೊಟ್ಟಂತಹ ತೀರ್ಪನ್ನ ಕಸದ ಬುಟ್ಟಿಗೆ ಹಾಕಿ 3 ಬಣ್ಣದ ಕೇಸರಿ ಬಿಳಿ ಹಸಿರು 3 ಧರ್ಮವನ್ನ ಓಲೈಸುವಂತಹ 3 ಬಣ್ಣದ ಪಟ್ಟಿ ಪಟ್ಟಿ ಧ್ವಜ ಬಂತು. ಇದು ಧ್ವಜದ ವಿಭಜನೆ, ನಮ್ಮ ದೇಶದ ವಿಭಜನೆಯ ಮತ್ತೊಂದು ಮೆಟ್ಟಿಲು. ಹಾಗೆ ಮುಂದುವರಿಯಿತು. ಭಜನೆ ವಿಭಜನೆ ಆಯಿತು, ಧ್ವಜದ ವಿಭಜನೆ ಆಯಿತು. ನಂತರ ವಂದೇ ಮಾತರಂ ಗೀತೆಯ ವಿಭಜನೆ. ಇವತ್ತು ನಾವು ವಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಹಾಡ್ತಾ ಇಲ್ಲ. ಮೊದಲ 2 ಚರಣಗಳನ್ನು ಮಾತ್ರ ನಾವು ವಂದೇ ಮಾತರಂ ಹಾಡ್ತಾ ಇದ್ದೇವೆ. ಆಂಧ್ರದ ಕಾಕಿನಾಡದಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ನಡೆದಿತ್ತು. ಆ ಅಧಿವೇಶನಕ್ಕೆ ಮಹಾರಾಷ್ಟ್ರದಿಂದ ವಿಷ್ಣು ದಿಗಂಬರ ಪುಲಸ್ಕರ್ ಅವರನ್ನ ವಂದೇ ಮಾತರಂ ಹಾಡುವುದಕ್ಕೋಸ್ಕರ ಕರೆಸಿರ್ತಾರೆ. ಆ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷ ಮೌಲಾನಾ ಅಬ್ದುಲ್ ಕಲಾಂ ಅವರು, ಆ ಅಧಿವೇಶನದ ಅಧ್ಯಕ್ಷರು ವಂದೇ ಮಾತರಂ ಗೀತೆಯನ್ನು ವಿರೋಧಿಸಿ ಎದ್ದು ಹೋಗ್ಲಿಕ್ಕೆ ನಿಲ್ತಾರೆ. ನನ್ನ ಮತದಲ್ಲಿ ಸಂಗೀತಕ್ಕೆ ವಿರೋಧ ಇದೆ, ಮೂರ್ತಿ ಪೂಜೆಗೆ ವಿರೋಧ ಇದೆ, ನಾವು ವಂದೇ ಮಾತರಂ ಗೀತೆಯನ್ನು ಹಾಡುವುದಿಲ್ಲ. ವಂದೇ ಮಾತರಂ ಗೀತೆಯನ್ನು ಈ ಅಧಿವೇಶನದಲ್ಲಿ ಹಾಡಿದರೆ ನಾನು ಸಭಾ ತ್ಯಾಗ ಮಾಡ್ತೀನಿ ಅಂತಾರೆ. ಆದರೆ ವಿಷ್ಣು ದಿಗಂಬರ ಪುಲಸ್ಕರ್ ವಂದೇ ಮಾತರಂ ಹಾಡು ಸಲುವಾಗೇನೆ ನಾನು ಮಹಾರಾಷ್ಟ್ರದಿಂದ ಕರೆಸ್ಯಾರ, ನಾ ಹಾಡೇ ಹಾಡ್ತೀನಿ ಅಂತ ಹೇಳಿ ವಂದೇ ಮಾತರಂ ಗೀತೆಯನ್ನು ಹಾಡಿಬಿಡ್ತಾರೆ. ನಂತರ ತುಷ್ಟೀಕರಣ ಪ್ರಾರಂಭ ಆಯಿತು. ಮತ್ತೆ ವಂದೇ ಮಾತರಂ ಗೀತೆಯನ್ನು ಪೂರ್ಣವಾಗಿ ಹಾಡಿದರೆ ಅವ್ರ ಮನಸ್ಸಿಗೆ ನೋವಾಗತ್ತೆ, ಅರ್ಧನ ಹಾಡ್ರಿ. ಬಂಕಿಮಚಂದ್ರ ಚಟರ್ಜಿ, ಈ ರಾಷ್ಟ್ರದ ರಸ ಋಷಿ,
ಈ ದೇಶಕ್ಕೆ ಕೊಟ್ಟಂತಹ ಕ್ರಾಂತಿಯ ಮಂತ್ರ ಒಂದೇ ಮಾತರಂ ಗೀತೆಯ ವಿಭಜನೆಯಾಯಿತು. ಇದು ದೇಶ ವಿಭಜನೆಯ 3ನೇ ಹಂತ. ಕೊನೆಗೆ ಎಲ್ಲಿ ತನಕ ಬಂತಿದು? 1947 ಆಗಸ್ಟ್ 14ಕ್ಕಿಂತ ಮುಂಚೆ ನಮಗೆ ಭಾರತ ಬೇಡ, ನಮಗೆ ಸಪರೇಟ್ ಜಾಗ ಕೊಡ್ರಿ, ಮೊಹಮ್ಮದ್ ಅಲಿ ಜಿನ್ನಾ ಒತ್ತಾಯ ಮಾಡ್ತಾರೆ. ನಮ್ಮ ಎಲ್ಲಾ ನಾಯಕರು ಕೂಡ ಇದಕ್ಕೆ ವಿರೋಧ ಮಾಡಿದ್ರು ಕೂಡ ಕೊನೆಗೆ ಮೊಹಮ್ಮದ್ ಅಲಿ ಜಿನ್ನಾ ಅವರ ಒಂದು ಮಾತೆ ಗೆಲ್ಲುತ್ತೆ. 1947 ಆಗಸ್ಟ್ 14ರ ಮಧ್ಯರಾತ್ರಿ ದೇಶವನ್ನು ತುಂಡು ಮಾಡಿ ಭಾರತ ಮಾತೆಯನ್ನು ವಿಭಜನೆ ಮಾಡಿದಂತಹ ದಿನ, ಒಂದು ವೇಳೆ ಇವತ್ತಿನ ದಿನ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ. ಸೇರಿರ್ತಕ್ಕಂತಹ ಉದ್ದೇಶ ಒಂದೇ, ಮತ್ತೆ ಭಾರತ ಒಂದಾಗಬೇಕು, ಅಖಂಡ ಭಾರತೀಯನ ನಾವು ಪೂಜೆ ಮಾಡಬೇಕು. ನಾವು ಗುಡಿಯಲ್ಲಿ ಪೂಜೆ ಮಾಡತಕ್ಕಂಥದ್ದು ದೇವರ ಮೂರ್ತಿ ಭಗ್ನಗೊಂಡ ನಾವು ಪೂಜೆ ಮಾಡೋದಿಲ್ಲ, ಅದನ್ನ ನದಿಗೆ ಒಯ್ದು ಎಸಿತೀವಿ. ಆದರೆ ಇವತ್ತು ನಾವು ಭಗ್ನಗೊಂಡ ಭಾರತ ಮಾತೆಯನ್ನು ಪೂಜೆ ಮಾಡ್ತಾ ಇದ್ದೀವಲ್ಲ, ಆ ಭಾರತ ಮಾತೆ ಮತ್ತೆ ಅಖಂಡ ಭಾರತ ಮಾತೆ ಆಗಬೇಕು. ಆ ಸಂಕಲ್ಪವನ್ನು ಮಾಡುವುದಕ್ಕೋಸ್ಕರವಾಗಿ ನಾವಿಲ್ಲಿ ಸೇರಿದ್ದೀವಿ. ಹೇಗೆ ಮಾಡೋದು? ಭಾರತ ಮಾತೆಯನ್ನು ಒಂದು ಹೇಗೆ ಮಾಡೋದು? ಬಂಧುಗಳೇ, ನಾಥುರಾಮ್ ಗೋಡ್ಸೆಯವರನ್ನ ಇವತ್ತಿನ ದಿನ ನಾನು ಇಲ್ಲಿ ನೆನಪಿಸಿಕೊಳ್ತಾ ಇದ್ದೀನಿ. ನಾಥುರಾಮ್ ಗೋಡ್ಸೆ ಇಡೀ ಭಾರತಕ್ಕೆ ಕೆಟ್ಟವಣಿಸಿರಬಹುದು. ಅದಕ್ಕೆ ಕಾರಣ ಮಹಾತ್ಮ ಗಾಂಧೀಜಿಯವರನ್ನ ಹತ್ಯೆ ಮಾಡಿದ್ದರಿಂದ. ಆದರೆ ಗೋಡ್ಸೆಯವರ ಜೀವನವನ್ನು ನಾವು ಓದ್ತಾ ಹೋದ್ರೆ ಗೋಡ್ಸೆ ಹೇಳ್ತಾರೆ, ಅಖಂಡ ಭಾರತಿ ನಮ್ಮವರಾಗಬೇಕು, ನಾವು ಅಖಂಡ ಭಾರತವನ್ನು ಪೂಜಿಸಬೇಕು. ಅದಕ್ಕಾಗಿ ಅವರು ತಮ್ಮ ಸಹೋದರ ಗೋಪಾಲ್ ಗೋಡ್ಸೆಯವರಿಗೆ ಒಂದು ಪತ್ರವನ್ನು ಬರೀತಾರೆ. ನೋಡಿ, ನನ್ನ ವಿಚಾರಣೆ ಆಗುತ್ತೆ, ವಿಚಾರಣೆಯ ನಂತರ ನನ್ನನ್ನು ಗಲ್ಲಿಗೆ ಏರಿಸ್ತಾರೆ, ಗಲ್ಲಿಗೆ ಏರಿಸಿದಾಗ ನನ್ನ ಶವವನ್ನು ನಿನಗೆ ತಂದು ಕೊಡ್ತಾರೆ. ಅವಾಗ ನನ್ನ ಶವ ಸಂಸ್ಕಾರ ಆದ ನಂತರ ಆ ಚಿತಾಭಸ್ಮವನ್ನ ನೀನು ನದಿಗೆ ಹಾಕಬೇಡ, ಅದನ್ನು ತಂದು ಮನೆಯಲ್ಲಿಡು ಅಂತ ಹೇಳಿ ಪತ್ರ ಬರೆದಿರ್ತಾರೆ. ಯಾಕೆ? ನನ್ನ ಚಿತಾಭಸ್ಮ ನೀನು ನದಿಯಲ್ಲಿ ಹಾಕಿಬಿಟ್ರೆ ನನಗೆ ಶಾಂತಿ ಸಿಗೋದಿಲ್ಲ. ನನಗೆ ಶಾಂತಿ ಯಾವಾಗ ಸಿಗುತ್ತೆ ಅಂತಂದ್ರೆ ಮತ್ತೆ ಸಿಂಧು ಭಾರತದಲ್ಲಿ ಹರಿಬೇಕು. ಯಾವ ಸಿಂಧು ನದಿಯಿಂದ ಈ ದೇಶಕ್ಕೆ ಹಿಂದೂಸ್ತಾನ್ ಅಂತ ಹೆಸರು ಬಂದಿದೆಯೋ ಆ ಸಿಂಧು ನದಿ ಮತ್ತೊಮ್ಮೆ ಭಾರತದಲ್ಲಿ ಹರಿಯುವಂತಾಗಬೇಕು. ಆ ಸಿಂಧು ನದಿ ಯಾವತ್ತು ಭಾರತದಲ್ಲಿ ಹರಿತಾಳೋ ಅವತ್ತು ನನ್ನ ಚಿತಾಭಸ್ಮ ಸಿಂಧು ನದಿಯಲ್ಲಿ ನೀನು ಹಾಕಬೇಕು ಅಂತ ಹೇಳಿ ಆ ಚಿತಾಭಸ್ಮವನ್ನು ತನ್ನ ಸಹೋದರನ ಕೈಯಲ್ಲಿ ಇಟ್ಟು ಹೋಗಿದ್ದಾನೆ. ಇವತ್ತಿಗೂ ಕೂಡ ನಾಥುರಾಮ್ ಗೋಡ್ಸೆಯವರ ಒಂದು ಚಿತಾಭಸ್ಮ ಪುಣೆ ಅವರ ಮನೆಯ ಪಡಸಾಲೆಯೊಳಗ ಒಂದು ತಾಮ್ರ ಹಂಡೆಯೊಳಗ ತೂಗು ಬಿಟ್ಟಿದ್ದಾರೆ. ಬಂಧುಗಳೇ, ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳಿಗೆ ನಾಥುರಾಮ್ ಗೋಡ್ಸೆ ಅಂದ್ರೆ ಏನ್ ಹೇಳ್ತಾ ಇದ್ದೀವಿ? ನಾಥುರಾಮ್ ಗೋಡ್ಸೆ ಒಬ್ಬ ಕೊಲೆಗಡುಕ, ನಾಥುರಾಮ್ ಗೋಡ್ಸೆ ಒಬ್ಬ ಕೆಟ್ಟ ವ್ಯಕ್ತಿ ಎಂದು ಬಿಂಬಿಸ್ತಾ ಇದೀವಲ್ಲ, ಅವನ ಹಿಂದಿರ್ತಕ್ಕಂಥ ದೇಶಭಕ್ತಿಯನ್ನು ಯಾಕೆ ನೋಡ್ತಾ ಇಲ್ಲ ನಾವು ಇವತ್ತು? ಯಾವ ಭಾರತ ಮಾತೆ ಅಖಂಡವಾಗಿದ್ದಳು, ಆ ಭಾರತ ಮಾತೆಯನ್ನು ಒಡೆದು ತುಂಡು ಮಾಡಿದ್ರಲ್ಲ, ಆ ಭಾರತ ಮಾತೆ ಮತ್ತೆ ಒಂದಾಗಬೇಕು. ಖಂಡಿತ ಸಾಧ್ಯ ಇದೆ. ಬಂಧುಗಳೇ, ಇವತ್ತಿನ ದಿನಗಳನ್ನು ನಾವು ನೋಡ್ತಾ ಇದ್ರೆ ಭಾರತ ಬಹಳಷ್ಟು ಬದಲಾಗ್ತಾ ಇದೆ. ನೀವು ಪ್ರತಿದಿನ ಕಾಣ್ತಾ ಇದ್ದೀರಿ. ಯಾವ ಸಂಘದ ಕೇಶವ್ ಬಲರಾಮ್ ಹೆಡ್ಗೇವಾರರು ಯಾವ ಕನಸನ್ನ ಇಟ್ಟುಕೊಂಡು ಈ ಭಾರತವನ್ನು ಕಟ್ಟಲಿಕ್ಕೆ ಮುಂದಾದರು, ಯಾವ ಮಹಾತ್ಮ ಗಾಂಧೀಜಿ ಈ ಭಾರತ ರಾಮರಾಜ್ಯವಾಗಬೇಕು ಅಂತೇಳಿ ಕನಸನ್ನ ಕಂಡಿದ್ದರು, ಆ ಕನಸನ್ನು ನನಸು ಮಾಡಲಿಕ್ಕೆ ಇವತ್ತು ಆ ಸಂಘದ ಗರಡಿಯಲ್ಲಿ ಪಳಗಿದಂತಹ ಒಬ್ಬ ವ್ಯಕ್ತಿ ಮೇಲೆ ಎದ್ದು ನಿಂತಿದ್ದಾನೆ. ಅವನಿಂದ ರಾಮರಾಜ್ಯ ಖಂಡಿತ ಸಾಧ್ಯ ಇದೆ. ಬಹಳ ದೂರ ಇಲ್ಲ, ಕಾಲ ಬಹಳ ದೂರ ಇಲ್ಲ. ರಾಮರಾಜ್ಯದ ಕನಸಿಗೆ, ಅಖಂಡ ಭಾರತ ಸಂಕಲ್ಪದ ಕನಸಿಗೆ ಒಂದು ವಾರದ ಹಿಂದೆನೆ ನಾಂದಿ ಹಾಡಲಾಗಿದೆ. ಕಾಶ್ಮೀರದ 370ನೇ ವಿಧಿ, ಸಂವಿಧಾನದ 35ನೇ ಆರ್ಟಿಕಲ್ ಅನ್ನು ರದ್ದು ಮಾಡುವ ಮುಖಾಂತರ 56 ಇಂಚಿನ ಎದೆಯನ್ನ ಇವತ್ತು ಜಗತ್ತಿಗೆ ತೋರಿಸಲಾಗಿದೆ. ಪಾಕಿಸ್ತಾನದ ಕೊಂಡಿವೆ ಇವತ್ತು ಬಾಲ ಮುರಿದುಕೊಂಡು ಇವತ್ತು ಕುಳಿತಿದ್ದಾರೆ.
ಇದ್ದಾರೆ. ಜಗತ್ತಿನ ಯಾವ ದೇಶಕ್ಕೆ ಹೋದರೂ ಕೂಡ ಇವತ್ತು ಭಾರತ ಮಾತೆಗೆ ಜೈಕಾರ ಹಾಕ್ತಾ ಇದ್ದಾರೆ ಹೊರತು ಪಾಕಿಸ್ತಾನದ ಕುಂಡಿಗಳನ್ನ ನಡಿಯಾಚೆ ಅಂತ ಕಳಿಸ್ತಕ್ಕಂಥ ಒಂದು ಸಂದರ್ಭ ಇವತ್ತು ಇಡೀ ಜಗತ್ತಿನಲ್ಲಿ ಕ್ರಿಯೇಟ್ ಆಗಿದೆ. ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇದೆ. ಇವತ್ತು ಬಂಧುಗಳೇ, ನಾಗಪುರದ ಆ ಒಂದು ಸಣ್ಣ ಓಣಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಒಂದು ಶಾಖೆಯ ಶಕ್ತಿ ಇವತ್ತು ಜಗತ್ತಲ್ಲಿ ಪಸರಿಸಿ ನಿಂತಿದೆ. ಇಡೀ ಜಗತ್ತಿನಗೆ ಒಂದು ನಾಯಕತ್ವವನ್ನು ಕೊಡ್ತಕ್ಕಂಥ ಶಕ್ತಿ ಇವತ್ತು ಸಂಘಕ್ಕಿದೆ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಕೇವಲ ಶಾಸ್ತ್ರಗಳಲ್ಲಿ ಮಾತ್ರ ಅಲ್ಲ, ಭಾರತ ಅಂತಂದ್ರೆ ಶಾಸ್ತ್ರ ಪುರಾಣ ಪ್ರವಚನಗಳ ದೇಶ ಅಂತ ಕರೀತಿದ್ರು. ಶಾಸ್ತ್ರ ಮಾತ್ರ ಅಲ್ಲ, ಶಸ್ತ್ರಗಳಲ್ಲಿಯೂ ಕೂಡ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರವಾಗಿ ನಾವು ತೋರಿಸಿಕೊಟ್ಟಿದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಮಾಡುವುದರ ಮುಖಾಂತರವಾಗಿ ಆ ಕುನ್ನಿಗಳನ್ನ ಎಲ್ಲಿ ಸದೆ ಬಡಿಬೇಕು ಅಲ್ಲೇ ಸದೆ ಬಡಿತಕ್ಕಂಥ ನಮ್ಮ ಸೈನಿಕ ಹುಲಿಗಳು ಇವತ್ತು ತಮ್ಮ ಕಾರ್ಯವನ್ನ ಸ್ವತಂತ್ರವಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗಾದ್ರೆ ಹಿಂದೆ ಈ ಶಕ್ತಿ ಇದ್ದಿದ್ದಿಲ್ಲ ನಮ್ಮ ಸೈನ್ಯಕ್ಕೆ. ನಮ್ಮ ಸೈನ್ಯ ಯಾವಾಗಲೂ ಕೂಡ 4 ಸಾರಿ ಪಾಕಿಸ್ತಾನವನ್ನು ಬಗ್ಗು ಬಡಿದಿದ್ದೀವಿ. ಮೊನ್ನೆ ಜುಲೈ 26 20ನೇ ಕಾರ್ಗಿಲ್ ವಿಜಯೋತ್ಸವವನ್ನು ಮಾಡಿದೀವಿ ನಾವು. 1948ರಿಂದ ಇಲ್ಲಿ ತನಕ 4 ಯುದ್ಧಗಳಲ್ಲಿ ಅವರು ಹೆಸರಿಲ್ಲದಂತೆ ಹೋದರೂ ಕೂಡ ಮತ್ತೆ ಬಾಲ ಮುದುರಿಕೊಂಡು ಬರ್ತಾರೆ. ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ? ಇದಕ್ಕೆ ಶಾಶ್ವತ ಪರಿಹಾರ ಯಾವಾಗ? ಆ ಪರಿಹಾರಕ್ಕೋಸ್ಕರವೇ ಇವತ್ತಿನ ಅಖಂಡ ಭಾರತ ಸಂಕಲ್ಪ ದಿನ. ಸಿಂಧೂ ಭಾರತದಲ್ಲಿ ಮತ್ತೆ ಹರಿಯುವಂತಾಗುವ ಸಲುವಾಗಿಯೇ ಇವತ್ತಿನ ಅಖಂಡ ಭಾರತ ಸಂಕಲ್ಪ ದಿನ. ಬಂಧುಗಳೇ, ಭಾರತ ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ನಾವು ಅಗಾಧವಾದಂತಹ ಸಾಧನೆಯನ್ನ ಮಾಡ್ತಾ ಮುನ್ನಡೀತಾ ಇದ್ದೇವೆ. ಒಬ್ಬ ಶ್ರೇಷ್ಠ ನಾಯಕನ ನಾಯಕತ್ವ ನಮಗೆ ಸಿಕ್ಕಿದೆ. ಇವತ್ತು ನಮ್ಮ ಗುರಿ ಕೇವಲ ಕಾಶ್ಮೀರ ಅಲ್ಲ. ಕಾಶ್ಮೀರಕ್ಕೆ ಮಾತ್ರ ನಮಗೆ ತೃಪ್ತಿ ಇಲ್ಲ. ಯಾವ ಲಾಲ್ ಚೌಕ್ನಲ್ಲಿ ಭಾರತ ಭೂಮಿಯಲ್ಲಿ ಭಾರತ ಧ್ವಜವನ್ನು ಹಾರಿಸಲಿಕ್ಕೆ ಅವಕಾಶ ಇದ್ದಿದ್ದಿಲ್ಲೋ, ಯಾವ ಭಾರತ ಭೂಮಿಯಲ್ಲಿ ಭಾರತದ ರಕ್ಷಕ ಸೈನಿಕರಿಗೆ ಕಲ್ಲು ಹೊಡಿತಾ ಇದ್ರು, ಯಾವ ಭಾರತದ ಆ ಭೂಮಿ 2 ಕುಟುಂಬಗಳ ಒಂದು ರಾಜಕೀಯದಲ್ಲಿ ಸಿಕ್ಕು ನಲಗ್ತಾ ಇತ್ತು, ಆ ಭೂಮಿಗೆ ಇವತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಆ ಭೂಮಿ ಇವತ್ತು ಸ್ವಾತಂತ್ರ್ಯ ಆಗಿದೆ. ನಮ್ಮ ಮುಂದಿನ ಗುರಿ ಪಾಕಿಸ್ತಾನ್. ಬಂಧುಗಳೇ, ಪಾಕಿಸ್ತಾನ ಆಗಿ ಉಳಿಬಾರದು. ಪಾಕಿಸ್ತಾನದ ಆ ಭೂಮಿ ಯಾರಿಗೂ ಅಲ್ಲ, ಪಾಕಿಸ್ತಾನದ ಆ ನೆಲ ಯಾರಿಗೂ ಅಲ್ಲ. ಪಾಕಿಸ್ತಾನ್ ನಮ್ಮದಿದೆ, ಪಾಕಿಸ್ತಾನ್ ಭಾರತ ಮಾತೆಯಲ್ಲಿದೆ. ಆ ಭೂಮಿ ಮತ್ತೆ ಭಾರತ ಮಾತೆಯ ಭೂಮಿ ಆಗಬೇಕು. ಆ ಭೂಮಿಯಲ್ಲಿ ಮತ್ತೆ ಭಾರತದ ತಿರಂಗ ಬಾವುಟವನ್ನು ಹಾರಿಸಬೇಕು. ಕಾಶ್ಮೀರದ ಲಾಲ್ ಚೌಕ್ ಮಾತ್ರ ಅಲ್ಲ, ಲಾಹೋರ್ ರಾವಲ್ಪಿಂಡಿಯಲ್ಲಿಯೂ ಕೂಡ ತಿರಂಗ ಬಾವುಟವನ್ನು ಹಾರಿಸುವಂತಹ ದಿನ ಕೆಲವು ದಿನಗಳಲ್ಲಿ ಬರ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಅವರಿಗೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಯಾವಾಗ ಲಾಹೋರ್ ರಾವಲ್ಪಿಂಡಿಯಲ್ಲಿಯೂ ಕೂಡ ನಾವು ತಿರಂಗ ಬಾವುಟವನ್ನು ಹಾರಿಸಲಿಕ್ಕೆ ಶಕ್ತರಾಗ್ತೀವೋ ಅವತ್ತು ನಾಥುರಾಮ್ ಗೋಡ್ಸೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿದಂಗಾಗತ್ತೆ. ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಆ ಶಾಂತಿಯನ್ನು ಕೊಡುವಂತಹ ಭಾರತ ಮಾತೆಯ ವೀರ ಪುತ್ರರು ನಾವು ಇವತ್ತಾಗಬೇಕಾಗಿದೆ. ಬಂಧುಗಳೇ, ನಾವು ನಾಳೆ ಬೆಳಗ್ಗೆ 73ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಪುಕ್ಸಟ್ಟೆ ಸಿಕ್ಕಿಲ್ಲ. ಇವತ್ತು ನಮ್ಮ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಸ್ವೇಚ್ಛಾಚಾರವಾಗಿ ಈ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ.
ಬಂಧುಗಳೇ, ಈ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ತಾಯಂದಿರು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಬಂಜೆಯರಾಗಿದ್ದಾರೆ. ಲಕ್ಷಾಂತರ ಜನ ಹೆಣ್ಣು ಮಕ್ಕಳು ತಮ್ಮ ಗಂಡನನ್ನು ಕಳೆದುಕೊಂಡು ವಿಧವೆಯರಾಗಿದ್ದಾರೆ. ಲಕ್ಷಾಂತರ ಜನ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ಅನಾಥರಾಗಿದ್ದಾರೆ. ಮಕ್ಕಳು ಕೂಡ ಅನಾಥರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ. ಭಗತ್ ಸಿಂಗ್, ರಾಜ್ಗುರು, ಸುಖದೇವನಂತಹ ದೇಶಭಕ್ತರು, ಚಂದ್ರಶೇಖರ್ ಆಜಾದನಂತಹ ದೇಶಭಕ್ತರು ಈ ದೇಶದಲ್ಲಿ ಹುಟ್ಟಿದರ ಪರಿಣಾಮವಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ. ಭಗತ್ ಸಿಂಗ್ನ ಒಂದು ಮಾತನ್ನ ಹೇಳ್ತಾರೆ. ಎಂಥ ಮಾತು! ಇಂದು ನಮ್ಮ ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವ ಪಾಠವೆಂದರೆ ಸಾಯುವುದು ಹೇಗೆ ಎಂದು ಕಲಿಯುವುದು. ಭಗತ್ ಸಿಂಗ್ ಹೇಳ್ತಾನೆ, ಅವತ್ತು ಹೇಳಿದಾನೆ, ಇಂದು ನಮ್ಮ ದೇಶಕ್ಕೆ ಅಗತ್ಯವಾಗಿ ಬೇಕಾಗಿರುವ ಪಾಠವೆಂದರೆ ಸಾಯುವುದು ಹೇಗೆ ಎಂಬುದನ್ನು ಕಲಿಯುವುದು. ಅದನ್ನು ಕಲಿಸುವ ಏಕೈಕ ಮಾರ್ಗವೆಂದರೆ ಸಾವನ್ನಪ್ಪಿ ತೋರಿಸುವುದು. ನಮ್ಮ ದೇಶಕ್ಕೆ ಸಾಯುವುದು ಹೇಗೆ ಎಂಬುದಕ್ಕಂತ ಕಲಿಬೇಕಾಗಿದೆ. ಅದನ್ನು ಕಲಿಸುವುದು ಹೇಗೆ? ಅದನ್ನು ಕಲಿಸುವಂತಹ ಮಾರ್ಗ ಸಾವನ್ನಪ್ಪಿ ತೋರಿಸುವುದು ಅಂತ ಹೇಳಿ ಸತ್ತು ತೋರಿಸಿದ್ನಲ್ರಿ ಈ ದೇಶಕ್ಕೋಸ್ಕರ. ಹೇಗೆ ಸಾಯಬೇಕು ಅನ್ನುವುದನ್ನ ನಮ್ಮ ಯುವಕರಿಗೆ ಕಲಿಸಿ ಹೋದ ಭಗತ್ ಸಿಂಗ್ ಇವತ್ತು ನಮ್ಮ ಆದರ್ಶ ಆಗಬೇಕಾಗಿದೆ. ಮತ್ತೆ ಹೇಳ್ತಾನೆ, ದಿಲ್ ಸೆ ಮರ್ಕರ್ ಭಿ ನೇ ನಿಕಲೇಗಿ ವತನ್ ಕೆ ಉಲ್ಫತ್, ಮೇರಿ ಮಿಟ್ಟಿ ಸೆ ಖುಷ್ಬುಯೇ ವತನ್ ಆಯೇಗಿ. ಮೇರಿ ಮಿಟ್ಟಿ ಸೆ ಖುಷ್ಬುಯೇ ವತನ್ ಆಯೇಗಿ. ನನ್ನನ್ನು ಬಂಧಿಸಿ ಗಲ್ಲಿಗೇರಿಸಿ ಕೊಂದು ಸುಟ್ಟು ಹಾಕಿದರು, ನನ್ನ ಸುಟ್ಟ ಬೂದಿಯಿಂದಲೂ ದೇಶಭಕ್ತಿಯ ಸುವಾಸನೆ ಹೊರಬರುತ್ತದೆ. ಸುಟ್ಟು ಹಾಕಿದರೂ ನನ್ನ ಸುಟ್ಟ ಬೂದಿಯಿಂದಲೂ ದೇಶಭಕ್ತಿಯ ಸುವಾಸನೆ ಹೊರಬರುತ್ತದೆ. ಏಕೆಂದರೆ ನನ್ನ ನರ ನಾಡಿ ರಕ್ತದ ಕಣ ಕಣದಲ್ಲಿಯೂ ದೇಶಭಕ್ತಿಯೇ ತುಂಬಿದೆ. ಭಗತ್ ಸಿಂಗ್ ಎಂಥ ಮಾತ್ರಿ! ಮೈ ಆಜಾದ್ ಹೂ ಆಜಾದ್ ಹೀ ರಹೂಂಗಾ ಅಂತ ಹೇಳ್ತಾ ತನ್ನ ಬುಲೆಟ್ನಿಂದ ತಾನೇ ಹೊಡ್ಕೊಂಡು ಸಾಯ್ತಾನಲ್ಲ ಚಂದ್ರಶೇಖರ್ ಆಜಾದ್, ಅವ ಇವತ್ತು ನಮ್ಮ ಆದರ್ಶ ಆಗಬೇಕಾಗಿ. ಬಂಧುಗಳೇ, ಬಹಳಷ್ಟು ವಿಚಾರಗಳನ್ನು ನಾವು ಇವತ್ತು ನೀವೆಲ್ಲರೂ ತಿಳ್ಕೊಂಡಂಥವ್ರಿದ್ದೀರಿ. ಅನೇಕ ಜನ ಸಂಘದ ಸ್ವಯಂ ಸೇವಕರು ನಮಗಿಂತ ಹಿರಿಯರಿದ್ದೀರಿ. ನಾನು ಬಹಳ ಮಾತಾಡ್ಬೇಕಂತ ಮಾಡಿದ್ನಿ. ಯಾಕಂತಂದ್ರೆ ಹೋದ ವರ್ಷನೂ ನನಗೆ ಹೇಳಿದ್ರು, ಹೋದ ವರ್ಷ ತಪ್ಪಿಸಿದ್ನಿ, ಹೋದ ವರ್ಷಂದು ಈ ವರ್ಷಂದು ಕೂಡೇ ಮಾತಾಡ್ಬೇಕಂತ ಹೇಳಿ ಬಂದಿದ್ದೆ. ಆದರೆ ವೇಳೆಯ ಅಭಾವ, ಪರಮ ಪೂಜ್ಯರ ಒಂದು ಆಶೀರ್ವಚನವನ್ನು ನಾವು ಆಲಿಸಬೇಕಾಗಿದೆ. ಆದರೆ ಕೊನೆಯದಾಗಿ ಒಂದು ಮಾತನ್ನ ತಮ್ಮೆಲ್ಲರಿಗೂ ಕಳಕಳಿಯಿಂದ ನಾನು ಬೇಡ್ಕೊಳ್ತಾ ಇದ್ದೀನಿ. ಬಂಧುಗಳೇ, ಭಾರತ ಒಂದು ಭಗವದ್ ಭಕ್ತಿಯ ಆಗರ, ಭಗವಂತನ ಭೂಮಿ ಇದು. ಆ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ. ನಾವು ಬಹಳಷ್ಟು ಭಾಗ್ಯವಂತರು. ನಮ್ಮಷ್ಟು ಭಾಗ್ಯವಂತರು ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಬಹಳ ದೊಡ್ಡ ಭಾಗ್ಯವಂತರು ಅಂತ ಹೇಳಿ ನಾವು ಈ ಭೂಮಿಯಲ್ಲಿ ಜನಿಸಿದ್ದೇವೆ. ಆದರೆ ಸಾಯುವುದರೊಳಗಡೆ ಭಾರತ ಮಾತೆಗೋಸ್ಕರ, ಈ ಮಣ್ಣಿಗೋಸ್ಕರ, ಈ ಮಣ್ಣಿನ ಋಣಕ್ಕೋಸ್ಕರ, ಈ ಮಣ್ಣಿನ ಋಣ ತೀರಿಸುವುದಕ್ಕೋಸ್ಕರ ಭಾರತವನ್ನು ಮತ್ತೆ ಅಖಂಡ ಭಾರತವಾಗಿ ಸಂಕಲ್ಪವನ್ನು ಮಾಡೋದು. ಭಾರತವನ್ನು ಜಗದ್ಗುರು ರಾಷ್ಟ್ರವಾಗಿ ನಾವು ಕಣ್ಣಾರೆ ನೋಡೇ ಸಾಯಬೇಕು. ಹುಟ್ಟಿದೀವಿ, ಸಾಯುವುದು ನಿಶ್ಚಿತ. ಆದರೆ ಹಂಗ ಸಾಯುವುದು ಬೇಡ. ನಾವು ಸಾಯುವುದರ ಒಳಗಡೆ ಭಾರತ ಮತ್ತೆ ಜಗದ್ಗುರುವಾಗಬೇಕು. ಭಾರತ ಮತ್ತೆ ಅಖಂಡ ಭಾರತವಾಗಬೇಕು. ಅಖಂಡ ಭಾರತ ಆಗಬೇಕಾದ್ರೆ ಪಾಕಿಸ್ತಾನ ಸುಟ್ಟು ಭಸ್ಮ ಆಗಬೇಕು. ಭಾರತ ಅಖಂಡ ಆಗಬೇಕಾದ್ರೆ ಪಾಕಿಸ್ತಾನದ ಭೂಮಿ ಭಾರತ ಮಾತೆಯ ಭೂಮಿ ಆಗಬೇಕು. ಅದಕ್ಕೋಸ್ಕರ ಇವತ್ತಿನ ದಿನ ನಾವೆಲ್ಲರೂ ಸಂಕಲ್ಪ ಮಾಡೋಣ. ನಮ್ಮ ಬಿಸಿ ರಕ್ತ ಹರಿಲಿ, ಅದು ಭಾರತ ಮಾತೆಗೋಸ್ಕರ. ನಮ್ಮ ಬಿಸಿ ರಕ್ತ ಹರಿಲಿ, ಅದು ಭಾರತ ಮಾತೆಯ ಸಂಕಲ್ಪಕ್ಕೋಸ್ಕರ. ನಮ್ಮ ರಕ್ತದ ಕಣ ಕಣವು ಕುದಿಯಲಿ, ಅದು ಭಾರತ ಮಾತೆಯನ್ನ ಮತ್ತೆ ಭಾರತಾಂಬೆಯ ಒಳಗಡೆ ಸೇರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಸೈನಿಕರಿಗೆ ಹೆಗಲು ಕೊಟ್ಟು ದುಡಿಯೋಣ. ಅಗತ್ಯ ಬಿದ್ದರೆ ಆ ಸೈನಿಕರ ಕೈಯಲ್ಲಿನ ತೋಪುಗಳು ನಮ್ಮ ಕೈಯಲ್ಲಿ ಬರಲಿ. ಹೆದರುವುದು ಬೇಡ, ಹೆದರುವುದು ಬೇಡ. ಇದು ದೈವ ಭೂಮಿ, ದೇವಭೂಮಿ, ಶ್ರೀಕೃಷ್ಣ ರಾಮಕೃಷ್ಣರ ಭೂಮಿ.
ವೀರ ಸನ್ಯಾಸಿ ವಿವೇಕಾನಂದರ ಭೂಮಿ. ಭಾರತ ಮಾತೆಯನ್ನು ಮತ್ತೆ ಜಗದ್ಗುರು ಅಂದು ಭಾರತ ಮಾತೆಗೋಸ್ಕರ ನರೇಂದ್ರ ವಿವೇಕಾನಂದರಾಗಿ ಬಂದಿದ್ರು. ಇವತ್ತು ಅದೇ ವಿವೇಕಾನಂದ ನರೇಂದ್ರರಾಗಿ ಬಂದು ನಮ್ಮೆಲ್ಲರನ್ನ ಮುನ್ನಡೆಸ್ತಾ ಇದ್ದಾರೆ. ಖಂಡಿತ ಅಖಂಡ ಭಾರತ ನಾವು ನೋಡುವುದು ನಿಶ್ಚಿತ. ಆ ಒಂದು ಸಂಕಲ್ಪವನ್ನು ನಾವು ಇವತ್ತು ಮಾಡಿ ಭಾರತ ಮಾತೆಗೋಸ್ಕರ ನಾವು ಕಾರ್ಯವನ್ನು ಮಾಡೋಣ. ನಮ್ಮ ಪ್ರತಿ ಕಾರ್ಯದಲ್ಲಿ ರೈತರಾದವರು ಭಾರತ ಮಾತೆಗೋಸ್ಕರ ನಾನೇನ್ ಮಾಡಬಹುದು, ಶಿಕ್ಷಕರಾದವರು ಭಾರತ ಮಾತೆಗೋಸ್ಕರ ನಾನೇನ್ ಮಾಡಬಹುದು, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಭಾರತ ಮಾತೆಗೋಸ್ಕರ ನಾವು ಫ್ಯಾಕ್ಟ್ರಿಗಳಲ್ಲಿ ಏನ್ ಮಾಡಬೇಕು, ವೈದ್ಯರು ಭಾರತ ಮಾತೆಗೋಸ್ಕರ ನಾನೇನ್ ಮಾಡಲಿ, ಇಂಜಿನಿಯರ್ ಭಾರತ ಮಾತೆಗೋಸ್ಕರ ನಾನು ಯಾವ ತರ ಕೆಲಸ ಮಾಡಲಿ, ನಮ್ಮ ಪ್ರತಿ ಕೆಲಸವು ಭಾರತ ಮಾತೆಗೆ ಅರ್ಪಿತವಾದದ್ದಾದ್ರೆ ಅಖಂಡ ಭಾರತ ನಿಶ್ಚಿತವಾಗಿಯೂ ಸಾಧ್ಯವಿದೆ. ಅಂಥ ಭಾರತೀಯರು ನಾವಾಗೋಣ, ಅಖಂಡ ಭಾರತೀಯ ಪೂಜಕರು ನಾವಾಗೋಣ ಅನ್ನುವಂಥ ಮಾತನ್ನು ಹೇಳಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಇದು ನನಗೆ ಅನಿಸ್ತೈತಿ 20ನೇ ನಿಮ್ಮ ಒಂದು ಅಖಂಡ ಭಾರತ ಸಂಕಲ್ಪ ದಿನ ಅಂತ ಅನಿಸ್ತೈತಿ. 2ನೇ ದಶಕವನ್ನು ನೀವು ಪೂರೈಸಿದಿರಿ. ಇವು 10 ದಶಕಗಳಾಗುವುದು ಬೇಡ, 10 ದಶಕಗಳಾಗುವುದು ಬೇಡ. ಅಖಂಡ ಭಾರತ ಇನ್ನು ಕೆಲವೇ ದಿನಗಳಲ್ಲಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ.